ಗಾಯ್ಸ್ ಈಗಷ್ಟೇ ಕಾಲೇಜಿಗೆ ಬಂದೀವಿ ನೋಡ್ರಿ ಗಾಯ್ಸ್. ಇದೆ ನಮ್ಮ ಕಾಲೇಜ್, RK ಡಿಗ್ರಿ ಕಾಲೇಜ್ ಟಾಪು. ಹಾಗೆ ATM ಅಲ್ಲಿ ಕ್ಯಾಶ್ ಡೆಪಾಸಿಟ್ ಮಾಡೋದಿದೆ. ಕ್ಯಾಶ್ ಡೆಪಾಸಿಟ್ ಹೇಗೆ ಮಾಡೋದಂತ ನಿಮ್ಗೆ ತಿಳಿಸ್ತೀನಿ ಅಂತ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗಾಯ್ಸ್ ಇವತ್ತು 5th ಸೆಮಿಸ್ಟರಿಗೆ ಹಿಸ್ಟ್ರಿ ಪೇಪರ್ ಇದೆ ಗೈಸ್. ಇವತ್ತು ಎಕ್ಸಾಮ್ ಬರ್ಲಿಕ್ಕೆ ಹೋಗೋಣ. ಇವಾಗ ರೆಡಿಯಾಗಿ ನಿಮಗೆ ಸಿಗ್ತೀನಂತ, ಫ್ರೆಶ್ ಆಗಿ ಸಿಗ್ತೀನಂತ. 5 minutes later. ಗೈಸ್ ಇವಾಗ ರೆಡಿಯಾಗಿದ್ದೀನಿ. ಇವಾಗ ನಾಷ್ಟ ಮಾಡೋಣ, ಬರ್ರಿ ನಾಷ್ಟ ಮಾಡೋಣ. ಗೈಸ್ ಇವತ್ತು ನಾಷ್ಟ ಇಡ್ಲಿ ಇದೆ, ಬರ್ರಿ ಇಡ್ಲಿ ಚಟ್ನಿ ನಾಷ್ಟ ಮಾಡಿ ನಿಮ್ಗೆ ಸಿಗ್ತೀನಂತ. ಸೊ ಎಕ್ಸಾಮ್ ಇದೆ, ಕಾಲೇಜ್ಗೆ ಹೋಗ್ಬೇಕು. ಗೈಸ್ ನಮ್ಮ ಹಾಸ್ಟೆಲ್ದಾಗ ಬುಧವಾರಕ್ಕೊಮ್ಮೆ ಇಡ್ಲಿ ಹಾಕ್ತಾರೆ. ನಾಷ್ಟ ಮಾಡೋದು ಗೈಸ್. ಚೆನ್ನ ಅಂತ ನಮ್ಮ ಫ್ರೆಂಡ್ 5th ಸೆಮ್. ಇವಾಗ ಎಕ್ಸಾಮ್ಗೆ ಹೋಗ್ತಾ ಇದೀವಿ ಗೈಸ್. ನಡ್ಕೊತಾನೆ ಹೋಗ್ಬೇಕು. ಕಾಲೇಜ್ 1.5 ಕಿಲೋಮೀಟರ್ ಇದೆ, ನಡ್ಕೊತಾನೆ ಹೋಗ್ಬೇಕು. ನೀವು ಕಾಲೇಜ್ಗೆ ಹೋಗಿ ಸಿಗ್ತೀನಿ ಅಂತ ನಿಮಗೆ, ನಡ್ಕೊತಾನೆ ಹೋಗ್ಬೇಕು. ಆಯ್ತು, ಆಮೇಲೆ ಗೈಸ್ ಈಗಷ್ಟೇ ಕಾಲೇಜಿಗೆ ಬಂದೀವಿ ನೋಡ್ರಿ ಗೈಸ್. ಇದೆ ನಮ್ಮ ಕಾಲೇಜ್, RK ಡಿಗ್ರಿ ಕಾಲೇಜ್ ಟಾಪು. ಇವತ್ತು ಬುಧವಾರ ಇರೋದ್ರಿಂದ ಎಲ್ಲರೂ ಕಲರ್ ಡ್ರೆಸ್ ಹಾಕೊಂಡ್ ಬಂದೀವಿ. ಬನ್ನಿ ಇವಾಗ ನಮ್ದು ಯಾವ ರೂಮ್ದಾಗ ಬಿದ್ದಾನೆ ಚೆಕ್ ಮಾಡೋಣ. ಚೆಕ್ ಮಾಡಿ ಆಮೇಲೆ ಒಳಗೆ ಹೋಗಿ ಸಿಗ್ತೀವಿ ಅಂತ ನಿಮಗೆ. ಎಕ್ಸಾಮ್ ಮುಗಿಸ್ಕೊಂಡು ಸಿಗ್ತೀನಿ ಗೈಸ್ ನಿಮಗೆ. One eternity later. ಗೈಸ್ ಈಗಷ್ಟೇ ಎಕ್ಸಾಮ್ ಮುಗಿಸ್ಕೊಂಡು ಬಂದೆ. ಎಕ್ಸಾಮ್ ಒಂದು ತಕ್ಕಮಟ್ಟಿಗೆ ಆಗಿದೆ, ಏನೂ ಓದ್ತಿದ್ಲ, ಬಟ್ ಅಂದರೂ ಒಂದು ತಕ್ಕಮಟ್ಟಿಗೆ ಬರ್ತಿದ್ದೀನಿ. ಚೆನ್ನಾಗಿ ಹೋಗಿದ್ದಾನೆ ಅನ್ನಿಸ್ತೆ. ಸೊ ಒಬ್ಬನೇ ಹೋಗೋಣ, ನಡ್ಕೊಂಡು ಹೋಗ್ತಾ ಇದ್ದೀನಿ ಒಬ್ಬನೇ. ಬನ್ನಿ ಇವಾಗ ಹಾಸ್ಟೆಲ್ಗೆ ಹೋಗಿ ಸಿಗ್ತೀನಿ ನಿಮಗೆ. ಇದು ನೋಡಿ ಗೈಸ್ ನಮ್ಮ ಕಾಲೇಜ್. ಎಕ್ಸಾಮ್ ಮುಗಿತು, ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ನಡ್ಕೊತ ಹೋಗೋಣ. ಚೆನ್ನಾಗಿ ಹೋಗಿದ್ದಾನೆ ಅನ್ನಿಸ್ತೆ. ಚೆನ್ನಾಗಿ ಹೋಗಿ ಕೇಳೋಣ ಹೆಂಗೆ ಬರ್ತಾನೆ ಎಕ್ಸಾಮ್ ಅಂತ. ನಡ್ಕೊಂತ ಹೋಗೋಣ, ಎಲ್ಲರೂ ಬೈಕ್ನ ಹೋಗ್ತಾ ನಡ್ಕೊಂತ ಹೋಗೋಣ ಗೈಸ್. ಹಾಸ್ಟೆಲ್ಗೆ ಹೋಗಿ ಸಿಗ್ತೀನಿ. ಚೆನ್ನಾಗಿ ಎಕ್ಸಾಮ್ ಸರಿಯಾಗೋಯ್ತ್ರಿ ಅಷ್ಟೇ. ಅದೇ ಏನು ಹಂಗೋಯ್ತು ಎಕ್ಸಾಮ್? ಚೆನ್ನಾಗಿ ಎಕ್ಸಾಮ್ ಸರಿಯಾಗೋಯ್ತು ಅಂತ ಗೈಸ್. ಇವಾಗ ರೂಮಿಗೆ ಬಂದ ನಾವು ಬೈಕ್ ಮೇಲೆ. ನಾನು ಒಬ್ರು ಅಣ್ಣ ಡ್ರಾಪ್ ಕೊಟ್ಟರು, ಅದಕ್ಕೆ ತಕ್ಕ ಲಾಜಿಂಗ್ ಕ್ಲಾಸ್ ತಕ ಬಂದೆ. ಇವಾಗ ಬಂದೀನಿ ಹಾಸ್ಟೆಲ್ ರೂಮಿಗೆ ಗೈಸ್. ಈಗ ಅಷ್ಟೇ ರೂಮಿಗೆ ಬಂದೀನಿ ಗೈಸ್. ಅಣ್ಣ ಡ್ರಾಪ್ ಕೊಟ್ಟರು, ಸೊ ಅದಕ್ಕೆ ಅಲ್ಲಿಂದ ಲಾಜಿಂಗ್ ಕ್ಲಾಸಿಗೆ ಬಂದೆ. ಇವಾಗ ರೂಮಿಗೆ ಬಂದೀನಿ ಗೈಸ್. ಬಟ್ಟೆ ಎಲ್ಲ ಚೇಂಜ್ ಮಾಡೋಣ ಗೈಸ್. ಎಕ್ಸಾಮ್ ಆದರೂ ಒಂದು ತಕ್ಕಮಟ್ಟಿಗೆ ಹೋಗಿದೆ. ಏನಾಗುತ್ತೆ ಗೊತ್ತಲ್ಲ, ಪೇಪರ್ ಅಂತೂ ಫೇಲ್ ಆಗ್ತದೇನು. ಒಂದು ತಕ್ಕಮಟ್ಟಿಗೆ ಬರ್ತಿದ್ದೀನಿ, ನೋಡೋಣ ಏನಾಗುತ್ತೆ. ಹೋಗ್ಬಾರ್ದಾಗ ಅಷ್ಟೇ ಗೈಸ್. ಐಡಿ ಕಾರ್ಡ್ ತೆಗೋಣ. ಈ ವರ್ಷ ಐಡಿ ಕಾರ್ಡ್ ಅಂತ ಕೊಟ್ಟಿಲ್ಲ, ಥರ್ಡ್ ಸಂಡೆ ಐಡಿ ಕಾರ್ಡ್ ಇದೆ. ಇವಾಗ ಡ್ರೆಸ್ ಚೇಂಜ್ ಮಾಡೋಣ ಇವಾಗ ಗೈಸ್. ನೆಕ್ಸ್ಟ್ ಪೇಪರ್ ಇನ್ನೂ 4 days ಗ್ಯಾಪ್ ಇದೆ. ನೆಕ್ಸ್ಟ್ ಪೇಪರ್ಗೆ ಇನ್ನೂ 4 days ಗ್ಯಾಪ್ ಇದೆ. ನೆಕ್ಸ್ಟ್ ಪೇಪರ್ಗೆ ಸ್ಟಡಿ ಮಾಡ್ಬೇಕು ಗೈಸ್. ಈ ಪೇಪರ್ಗೆ ಅಷ್ಟೊಂದು ಸ್ಟಡಿ ಮಾಡಿಲ್ಲ, ನೆಕ್ಸ್ಟ್ ಪೇಪರ್ಗೆ ಸ್ಟಡಿ ಮಾಡಿ ಹೋಗೋಣ. ಬಟ್ಟೆ ಎಲ್ಲ ಚೇಂಜ್ ಮಾಡೋಣ. ನೆಕ್ಸ್ಟ್ ಊಟ ಮಾಡೋ ಸಿಕ್ಕಿಂಗ್ ಅಷ್ಟು ಟೈಮ್ ಆಗಿದೆ. ಇವಾಗ 1 ಗಂಟೆ ಆಗಿದೆ ಇವಾಗ ಟೈಮು. ಊಟ ಮಾಡೋ ಟೈಮ್ ಸಿಕ್ಕಿಂಗ್ ಆಯ್ತು. ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತೇಳಿ ಸಾಯಂಕಾಲ ಕ್ರಿಕೆಟ್ ಆಡ್ತಾ ಇದ್ವಿ. ಎಲ್ಲರೂ ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ ಆಡ್ತಾ ಇದ್ವಿ. ಗಾಯ್ಸ್ ಇವಾಗ ಮಾರ್ಕೆಟ್ಗೆ ಹೋಗ್ಬೇಕು ಗೈಸ್. ಮಾರ್ಕೆಟಲ್ಲಿ ಸ್ವಲ್ಪ ಏನಾದರೂ ಫುಡ್ಸ್ ತರೋದಿದೆ, ಹಾಗೆ ATM ಅಲ್ಲಿ ಕ್ಯಾಶ್ ಡೆಪಾಸಿಟ್ ಮಾಡೋದಿದೆ. ಕ್ಯಾಶ್ ಡೆಪಾಸಿಟ್ ಹೇಗೆ ಮಾಡೋದಂತ ನಿಮ್ಗೆ ತಿಳಿಸ್ತೀನಿ ಅಂತ. ಇವಾಗ ಮಾರ್ಕೆಟ್ಗೆ ಹೋಗೋಣ, ನಿಮ್ಗೆ ಅಲ್ಲಿ ATM ಹತ್ರ ಹೋಗಿ ಸಿಗ್ತೀನಿ ಅಂತ ಗೈಸ್. ಅವಾಗ ಹೋಗಿ ಸಿಗ್ತೀನಿ. ನಾನು ಅವಾಗ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಇವಾಗ ಮಾರ್ಕೆಟ್ಗೆ ಹೋಗೋಣ.
ಗೈಸ್ ಇವಾಗ ಕ್ಯಾಶ್ ಡೆಪಾಸಿಟ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಆಡಿಯನ್ಸ್ ಅದು ಮಾಡೋದು. ಓಕೆ ಡೊಮೆಸ್ಟಿಕ್ ಅಲ್ಲ ಗೈಸ್. ಕಾಂಗ್ರೆಸ್ ಡೆಪಾಸಿಟ್ ಮಾಡಿ ಕ್ಯಾಶ್ ಡೆಪಾಸಿಟ್ ಇಡಬೇಕು. ಇಲ್ಲಿ ಯಾವುದಾದ್ರೂ ಒಂದು ನಂಬರ್ ಹಾಕ್ಬೇಕು ಗೈಸ್. ಅಂತ ರೆಡಿ ಗೈಸ್. ರೆಸಿಪ್ಟ್ ಬರುತ್ತೆ ಗೈಸ್, ಅವಾಗ ನಿಮಗೆ ಡೆಪಾಸಿಟ್ ಆಗೋದು ಗೊತ್ತಾಗುತ್ತೆ. Five minutes later. ಗೈಸ್ ಇದು ಕನ್ನಡದಾಗ ಗೆಣಸ್ ಅಂತಾರೆ ಗೈಸ್, ಇದಕ್ಕೆ ಇಂಗ್ಲೀಷ್ದಾಗ ಸ್ವೀಟ್ ಪೊಟ್ಯಾಟೊ ಅಂತಾರೆ ಗೈಸ್. ಭಾಳ ವರ್ಷ ಐತೆ ತಿನ್ನೋದು, ಟೇಸ್ಟ್ ಮಾಡೋಣ ಗೈಸ್. ರಾಹುಲ್ ತಿಂತಾನೆ ಗೈಸ್, ರಾಹುಲ್ ತಿಂದ ಅವ್ನು ಹೇಳ್ತಾನೆ ಯಾವ್ದು ತಿಂದ. ನೀವು ಎಲ್ಲೂ ಗೈಸ್, ಎಲ್ಲೂ ರಾಹುಲ್ ರಾಹುಲ್ ಹೇಗಿದೆ ಗೈಸ್? ರಾಹುಲ್ನು ಭಾಳ ವರ್ಷ ಐತೆ ಅಂತಿಲ್ಲಾರ್ದ ಅವ್ನು ತಿಂದಾಗ ಎಲ್ಲೂ ತಿಂತಾನೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೈಸ್ ನೀವು ಯಾರಾದ್ರೂ ತಿಂದಿಲ್ಲ ಅಂದ್ರೆ ತಿನ್ನಿ ಗೈಸ್. ಯಾರು ತಿಂದಾರಲ್ಲ ಕಮೆಂಟ್ ಮಾಡಿ. ಇನ್ನೂ ಯಾರು ತಿನ್ನಲ್ಲ ತಿನ್ನಿ, ಮರಿದ ಗೈಸ್. ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಬಾ.